ಆತ್ಮೀಯ ಸ್ನೇಹಿತ ಸರ್ವ ಜನರಿಗೂ ಒಂದು ಸಾಮಾಜಿಕ ನ್ಯಾಯದ ಜವಾಬ್ದಾರಿನಲ್ಲಿ ರಾಜಕಾರಣವನ್ನು ಮಾಡಿದಂಥ ಸಚಿವರಾಗಿದ್ದ ಅತ್ಯಂತ ಸಹೃದಯಿ ಸುಧಾಕರ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನೋದು ನಮಗೆ ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. ನಾನು ಅವರು ಒಟ್ಟಿಗೆ 2008ರಲ್ಲಿ ಪಕ್ಷೇತರರಾಗಿದ್ದಿದ್ವಿ, ಒಟ್ಟಿಗೆ ಸಚಿವರಾಗಿ ಕೆಲಸ ಮಾಡಿದ್ವಿ. ಸರಳವಾಗಿ ಅತ್ಯಂತ ಒಂದು ರೀತಿಯಲ್ಲಿ ಹ್ಯೂಮರಸ್ ಕ್ಯಾರೆಕ್ಟರ್, ಅಂದರೆ ನಗಿಸೋದು, ಎಲ್ಲರ ಜೊತೆ ಬೆರೆಯೋದು, ಯಾರು ಎಷ್ಟೇ ಒಂದು ನೋವಿನಲ್ಲೋ ಅಥವಾ ಬೇರೆ ಬೇಸರದಲ್ಲಿದ್ದರೆ ಅವರೆಲ್ಲರಿಗೂ ನಗು ಬರುವಂಥ ರೀತಿಯಲ್ಲಿ ಮಾತುಗಳನ್ನ ಆಡ್ತಕ್ಕಂಥ ಚತುರತೆ ಇದ್ದಂಥ ವ್ಯಕ್ತಿ. ದೂರದೃಷ್ಟಿ ಮತ್ತು ತಾಳ್ಮೆ ಅವರ ಹತ್ರ ಕಲಿಯೋದು ಭಾಳ ಇತ್ತು. ನಾವೆಲ್ಲರೂ ಅವತ್ತು ಪಕ್ಷೇತರರಾಗಿ ಒಂದು ಪಕ್ಷದಿಂದನೂ ಸಂಕಷ್ಟಕ್ಕೊಳಗಾಗಿದ್ವಿ. ಬೆಂಬಲ ಕೊಟ್ಟಂಥ ಸರ್ಕಾರದಲ್ಲೂ ನೋವಿಗೆ ಒಳಪಟ್ವಿ. ಸುಪ್ರೀಂ ಕೋರ್ಟ್ ತನಕ ನಾವು ಆ ವ್ಯಾಜ್ಯವನ್ನು ಎತ್ಕೊಂಡೋದಾಗ ನಮ್ಮ ಕಷ್ಟದ ದಿನಗಳು, ಹೋರಾಟದ ದಿನಗಳು, ನಮ್ಮೆಲ್ಲರ ಚರ್ಚೆ ಭಾಳ ಒಂದು ನೆನಪು ತುಂಬ ಮರುಕಳಿಸುತ್ತೆ. ಅಂಥ ಒಬ್ಬ ವ್ಯಕ್ತಿ ಬರೀ ಒಂದೇ ರಾಜಕೀಯ ಕ್ಷೇತ್ರದಲ್ಲಿ ಇರಲಿಲ್ಲ, ಔದ್ಯೋಗಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ತನ್ನ ಉದ್ಯಮದಲ್ಲೂ ಕೂಡ ಖ್ಯಾತಿಯನ್ನು ಪಡೆದಿದ್ದಂಥದ್ದಲ್ಲದೆ ಈಗ ನಾನು ಕೂಡ ಅವ್ರ ಜೊತೆ ಸಹಕಾರಿ ಕ್ಷೇತ್ರದಲ್ಲಿ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ. ಆದರೆ ಅವರು ಚಿತ್ರದುರ್ಗದ DCC ಬ್ಯಾಂಕ್ ಇರಲಿ, ರಾಜ್ಯದ ಅಪೆಕ್ಸ್ ಬ್ಯಾಂಕಿಗೆ ಮಾಡಿದಂಥ ಸೇವೆ ಇರಲಿ, ಅಂದರೆ ಬಹುಮುಖ ಪ್ರತಿಭೆಯ ಒಬ್ಬ ರಾಜಕಾರಣಿ. ಜೊತೆಗೆ ಇನ್ನೊಂದು ಆಶ್ಚರ್ಯಕರವಾದಂಥದ್ದು ಅಂದರೆ ನಾಡಿನಲ್ಲಿ ಯಾರೂ ಸಾಧಿಸೋಕ್ಕಾಗದೇ ಇರತಕ್ಕಂಥ, ಇವತ್ತಿನ ದಿನಮಾನಗಳಲ್ಲಿ ಜನಾಂಗಗಳ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನು ನೋಡ್ತೀವಿ. ಅವರ ಸಮುದಾಯದ ಒಂದು 100 ಓಟು ಕೂಡ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸಿ ಜನಮನ್ನಣೆಯನ್ನು ಪಡೆದಂಥ ಒಂದು ಮಹಾನ್ ನಾಯಕನಾಗಿ ಮೆರೆದವನು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ನಮ್ಮೆಲ್ಲರಿಗೂ ಅವ್ರನ್ನ ಸದಾ ಸ್ಮರಿಸ್ತಾ ಅವರು ಹಾಕಿಕೊಟ್ಟ ಹಾದಿನಲ್ಲಿ ನಡೆಯೋದಕ್ಕೆ ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.